ಇದೀವಿ. ನಮ್ಮ ದೇಶದ ಷೇರುಪೇಟೆ ಕೇವಲ 4% ಬಿದ್ದಿದ್ರೆ ನೀವು ಬೇರೆ ರಾಷ್ಟ್ರಗಳು ಬೇರೆ ದೇಶಗಳ ಷೇರುಪೇಟೆಯನ್ನ ನೋಡೋದಾದ್ರೆ ಅಮೆರಿಕ ದೇಶದ ಷೇರುಪೇಟೆನೆ ಕೇವಲ ಕಳೆದ 5 ದಿವಸಗಳಲ್ಲಿ ಟಾಪ್ ಇಂದ ತಾವು ನೋಡೋದಾದ್ರೆ ಡೌ ಜೋನ್ಸ್ ಆಗಿರ್ಬೋದು, S&P ಆಗಿರ್ಬೋದು, ನ್ಯಾಸ್ಡ್ಯಾಕ್ ಆಗಿರ್ಬೋದು ಹತ್ತತ್ರ 15-22% ಇಳಿಕೆಯನ್ನು ಆಲ್ರೆಡಿ ಕಂಡಿದ್ದೀವಿ. ಅಮೆರಿಕ ದೇಶದ ಷೇರು ಮಾರ್ಕೆಟಿನ ಕತೆ ಹಿಂಗಾದ್ರೆ ಬೇರೆ ದೇಶಗಳು ಚೈನಾ ದೇಶದ ಷೇರುಪೇಟೆ ಶಾಂಘೈಯನ್ನ ನೋಡೋದಾದ್ರೆ ಅದು ಹತ್ತತ್ರ 8% ಇಳಿಕೆ ಆಗಿದೆ. ತೈವಾನ್ ಮತ್ತೆ ಹ್ಯಾಂಗ್ಸೆನ್ ದೇಶದ ಷೇರುಪೇಟೆಗಳು 10% ಇಳಿಕೆಯನ್ನ ಕಂಡಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ಈ ಅನ್ಸರ್ಟನಿಟಿ ಏನಿದೆ ಇದರಿಂದಾಗಿ ಹತ್ತತ್ರ 8-10% ಆವರೇಜ್ ಆಗಿ ಷೇರುಪೇಟೆ ಇಳಿಕೆ ಕಂಡಿದ್ರೆ ಭಾರತ ಇದನ್ನ ಹೊರತುಪಡಿಸೋದಕ್ಕಾಗೋದಿಲ್ಲ. ಆದ್ರೆ ನಮ್ಮ ದೇಶ ಆಲ್ಟರ್ನೇಟಿವ್ ಆಗಿ ಖಂಡಿತ ಸ್ಟ್ರಾಂಗ್ ಆಗಿದೆ. ಕೇವಲ 4% ಇಳಿಕೆ ನಮ್ಮ ದೇಶದ ಷೇರುಪೇಟೆಯಲ್ಲಿ ಆಗಿದ್ರೆ ಬೇರೆ ದೇಶಗಳಲ್ಲಿ 8-10% ಇಳಿಕೆಯನ್ನ ಕಾಣ್ತಿದೀವಿ. ಅಮೆರಿಕಾದಲ್ಲೇನೆ ಹತ್ತತ್ರ 15-22% ಇಳಿಕೆಯನ್ನ ಇದೇ ಟೈಮ್ ಪೀರಿಯಡ್ ಅಲ್ಲಿ ನೋಡ್ತಾ ಇದೀವಿ.